ಅಪಘಾತದ ತೀವ್ರತೆ ಹೇಗೆ ಏನಾಯಿತು ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ ನೋಡಿ. ಆ ಬೈಕ್ ಡಿಕ್ಕಿ ಆಯಿತು ಅಂತ ನಾವು ಹೇಳ್ತಾ ಇದ್ವಿ. ಬಸ್ಸು ಬೈಕ್ ಡಿಕ್ಕಿ ಆಗ್ತಾ ಇದ್ದ ಹಾಗೆ ಅದು ಚಕ್ರದ ಕೆಳಗೆ ಬಂದಿದೆ. ಸಾಮಾನ್ಯ ಹಾಗೆ ಅಲ್ವಾ, ಹಿಂದೆಯಿಂದ ಯಾವುದಾದ್ರೂ ಹೆವಿ ವೆಹಿಕಲ್ ಬಂದರೆ ಅದು ಅಡಿಗೆ ಬರುತ್ತೆ. ಸೊ ಹಾಗೆ ಫ್ಯೂಲ್ ಟ್ಯಾಂಕ್ಗೆ ಆ ಬೈಕ್ ಬಡ್ದಿದೆ. ಪರಿಣಾಮ ಏನು ಅಂದರೆ ಕಂಪ್ಲೀಟಾಗಿ ಒಂದು ಬಾಂಬ್ ಬ್ಲಾಸ್ಟ್ ರೀತಿಯಲ್ಲಿ ಅಲ್ಲಿ ಆ ಟ್ಯಾಂಕ್ ಸ್ಪಾರ್ಕ್ ಆಗಿದೆ. ಸೊ ಇಡೀ ಬಸ್ಸು ಕಂಪ್ಲೀಟಾಗಿ ಹೊತ್ತಿ ಉರಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಆಮೇಲೆ ಈ ಥರ ಅಗ್ನಿ ದುರಂತಗಳಾದಾಗ ಡೋರ್ಗಳು ಲಾಕ್ ಆಗಿಬಿಡುತ್ತೆ. ಕರೆಕ್ಟಾಗಿ ಅದನ್ನು ಏನೇ ನೀವು ಯೂಸ್ ಮಾಡ್ತೀನಿ, ಎಷ್ಟೇ ಪ್ರಯತ್ನ ಪಡ್ತೀರಿ ಆದರೂ ಕೂಡ ಆಗಲ್ಲ. ಬಹುತೇಕ ಕಾರ್ ಇರ್ಬೋದು ಅಥವಾ ಈ ಥರ ಬಸ್ಗಳಿರ್ಬೋದು, ಡೋರ್ ಜಾಮ್ ಆಗಿಬಿಡುತ್ತೆ, ಲಾಕ್ ಆಗುತ್ತೆ. ಸೊ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ, ಆಗಿಲ್ಲ. ಕೆಲವರು ಜೀವ ಹೇಗಾದರೂ ಉಳಿಸ್ಕೊಂಡ್ರೆ ಸಾಕು ಅಂತ ತಮ್ಮ ಶಕ್ತಿ ಪ್ರದರ್ಶನದ ಮೂಲಕ ಆ ಬಸ್ನ ಕಿಟಕಿ ಗಾಜುಗಳನ್ನೆಲ್ಲ ಒಡೆದು ಆಚೆ ಬಂದಿದ್ದಾರೆ. ಅವರಷ್ಟೇ ಬದುಕಿರೋದು. ಇನ್ನು ಕೆಲವ್ರು ಯಾರು ಪಾಪ ಎಲ್ಲರೂ ಫಿಸಿಕಲಿ ಅಷ್ಟೇ ಸ್ಟ್ರಾಂಗ್ ಇರಲ್ಲ, ಗಾಜೆಲ್ಲ ಹೊಡೆದಾಕೋಷ್ಟು, ಅವರಲ್ಲೇ ವೀಕಾಗಿ ಉಳ್ಕೊಂಡ್ರು ಅಂತ ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಆದರೂ ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿ, ಬೈಕ್ನ ಚಾಲಕನ ಗತಿಗಳು ಏನು ಒಂದು, ಎರಡನೇದು ಉಳಿದವ್ರಿಗೆ ಯಾಕೆ ಆಚೆ ಬರೋದು ಕಷ್ಟ ಆಯಿತು ಅಂತ. ಏನು ವಯಸ್ಸಾದವ್ರು ಇದ್ರ, ಏನೇನು ಮಾಹಿತಿಗಳಿದೆ? ಮತ್ತು ಬಸ್ ಅಂದಮೇಲೆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಅಂತಂತೂ ಇರುತ್ತೆ. ಖಾಸಗಿ ಬಸ್ ಇರ್ಬೋದು, ಸರ್ಕಾರಿ ಬಸ್ ಇರ್ಬೋದು, ಅವ್ಯಾವೂ ಕೆಲಸನೇ ಮಾಡಲಿಲ್ವಾ ಹಾಗಾದರೆ, ಅದ್ರ ಮೂಲಕ ಬರೋದಕ್ಕೆ ಆಗಲಿಲ್ವಾ ಹಾಗಾದರೆ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಮಮತಾ, ಮಾಹಿತಿಗಳ ಪ್ರಕಾರ ಹೇಳೋದಾದ್ರೆ ಬಸ್ ಅಂದ್ರೆ 3:30 ಸುಮಾರಿಗೆ ಅಂತಂದ್ರೆ ಬಹುತೇಕ ಎಲ್ಲರೂ ಕೂಡ ನಿದ್ದೆಗೆ ಜಾರಿರ್ತಾರೆ. ಅಂದ್ರೆ ತುಂಬಾ ಡೀಪ್ ಸ್ಲೀಪ್ ಹೋಗಿರ್ತಾರೆ. ಇಂಥ ಸಮಯದಲ್ಲಿ ಆದಂತ ಅಪಘಾತ ಇದು. ಅದರಿಂದಾಗಿ ಅವರು ಸಡನ್ ಆಗಿ ಅವರು ಏನೋ ಆಗ್ತಿದೆ, ಎಚ್ಚೆತ್ಕೊಳ್ಬೇಕು ಅಂದ್ರೆ ಹೊರಗಡೆ ಹೋಗ್ಬೇಕು, ಈ ತರದ ಸಡನ್ ಆಗಿ ಆಗೋದು ಕಷ್ಟ. ಅದರಿಂದಾಗಿ ಇಷ್ಟು ದೊಡ್ಡ ಮಟ್ಟದ ದುರಂತ ಆಗಿರ್ಬೋದು, ಇಷ್ಟು ಜನ ಸಾವನ್ನಪ್ಪಿರ್ಬೋದು. ಜೊತೆಗೆ 3:30 ಆಗಿರೋದು ಇದು ಪೆಟ್ರೋಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಮಳೆ ಆಗ್ತಾ ಇತ್ತು. ಅಂದ್ರೆ ಆ ಭಾಗದಲ್ಲಿ ಜೋರ್ ಮಳೆ ಆಗ್ತಿತ್ತು ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಅಂದ್ರೆ ಜೋರ್ ಮಳೆ ಆಗ್ತಾ ಇತ್ತು, ಜೊತೆಗೆ ಈ ರೀತಿಯಾಗಿ ಬೆಂಕಿ ಅವಘಡ ಆಗಿದೆ. ಇದೆಲ್ಲವೂ ಕೂಡ ಅಂದ್ರೆ ಪೆಟ್ರೋಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದಂತ ಕೂಡಲೇ ಅದು ಬ್ಲಾಸ್ಟ್ ಆಯ್ತು ಅನ್ನುವಂಥದ್ದು. ಅಂದ್ರೆ ಬ್ಲಾಸ್ಟ್ ಆಗಿದ್ರಿಂದ ಮಳೆ ಬರ್ತಿದ್ರು ಕೂಡ ಅದನ್ನ ಕಂಟ್ರೋಲ್ ಅಂದ್ರೆ ಮಳೆಗೂ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು. ಅಷ್ಟರ ಮಟ್ಟಿಗೆ ಆ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬಸ್ ಸುಟ್ಟೋಗೋದಕ್ಕೆ ಶುರುವಾಗುತ್ತೆ. ಮಲಗಿದ್ದವರೆಲ್ಲರೂ ಕೂಡ ಯಾರೆಲ್ಲ ಸಾಧ್ಯ ಆಗುತ್ತೋ ಅವರೆಲ್ಲರೂ ಕೂಡ ಕಿಟಕಿ ಗಾಜುಗಳನ್ನು ಹೊಡೆಯುವಂಥದ್ದು. ಹಾಗೆ ಏನ್ ಎಮರ್ಜೆನ್ಸಿ ಎಕ್ಸಿಟ್ ಏನಿದೆ ಅದರಿಂದ ಕೂಡ ಕೆಲವರು ಹಾರಿ ಬಂದ್ರು ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಅಲ್ಲಿಂದ ಕೂಡ ಸ್ವಲ್ಪ ಜನ ಸೇಫ್ ಆಗಿ ಅಂದ್ರೆ ಸಣ್ಣ ಪುಟ್ಟ ಗಾಯಗಳಿಂದ ಸೇಫ್ ಆದ್ರು ಅನ್ನುವಂಥದ್ದು. ಒಟ್ಟಾರೆ ಈಗ 20 ಜನ ಸಾವನ್ನಪ್ಪಿದ್ದಾರೆ. ಇನ್ನು 19 ಅಥವಾ 20 ಜನ ಟ್ರೀಟ್ಮೆಂಟ್ ಅನ್ನ ಪಡೀತಾ ಇದ್ದಾರೆ. ಒಂದಿಬ್ಬರು ಮಿಸ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಒಟ್ಟಾರೆ ಈಗ ಎಲ್ಲಾ ರೀತಿಯಂತ ಸೌಲಭ್ಯಗಳನ್ನ ಕೊಡಿ, ಏನೆಲ್ಲ ಬೇಕು ಅವ್ರಿಗೆ ಅನ್ನುವಂತ ಮಾಹಿತಿಯನ್ನು ಸಿಎಂ ಅವರು ಕೂಡ ಕೊಟ್ಟಿರೋದ್ರಿಂದ ಸಾವಿನ ಸಂಖ್ಯೆ ಕಡಿಮೆ ಮಾಡಬೇಕು. ಇನ್ನು ಯಾರು ಕೂಡ ಅಂದ್ರೆ ಗಂಭೀರವಾಗಿ ಗಾಯಗೊಂಡವರನ್ನು ಕೂಡ ಉತ್ತಮ ಚಿಕಿತ್ಸೆ ನೀಡುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ಸೂಚನೆ ಇರೋದ್ರಿಂದ ಅದು ಹೆಚ್ಚು ಆಗ್ಬಾರ್ದು ಅನ್ನುವಂಥದ್ದೇ ಎಲ್ಲರ ಆಶಯ ಕೂಡ. ಅಂದ್ರೆ ಯಾರ್ಯಾರಿದ್ರು, ಎಷ್ಟು ಜನ ಪ್ಯಾಸೆಂಜರ್ಗಳು ಯಾವ ಊರಿಗೆ ಸೇರಿದವರು, ಆ ಬಗ್ಗೆ ಕೂಡ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ಬೇಕಾಗಿದೆ ಮಮತಾ. ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.